ಪ್ರೀತಿಯ ಸ್ನೇಹಿತರೆ, SN ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಗೌತಮ್ ಬುದ್ಧರ ಒಂದು ಜೀವನ ಚರಿತ್ರೆ ನೋಡೋಣ ಬನ್ನಿ. ಗೌತಮ್ ಬುದ್ಧರು ಕ್ರಿಸ್ತಪೂರ್ವ 563ರ ಸುಮಾರಿಗೆ ಲುಂಬಿನಿ ಎಂಬ ಸ್ಥಳದಲ್ಲಿ ಇಂದಿನ ನೇಪಾಳದಲ್ಲಿ ಜನಿಸಿದರು. ಅವರ ತಂದೆ ಶುದ್ಧೋಧನ ಮತ್ತು ತಾಯಿ ಮಾಯಾದೇವಿ. ಅವರ ಮೂಲ ಹೆಸರು ಸಿದ್ಧಾರ್ಥ. ಅವರು ಶಾಕ್ಯ ವಂಶದ ರಾಜಕುಮಾರರಾಗಿದ್ದರು. ಗೌತಮ್ ಬುದ್ಧರ ಒಂದು ಜೀವನ ಮತ್ತು ವೈಭವ ಹೇಗಿತ್ತ ನೋಡೋಣ ಬನ್ನಿ ಸ್ನೇಹಿತರೆ. ಸಿದ್ಧಾರ್ಥರು ಅರಮನೆಯ ಜೀವನದಲ್ಲಿ ಐಶ್ವರ್ಯ ಹಾಗೂ ಸುಖ ಸೌಲಭ್ಯಗಳಿಂದ ಬೆಳೆದರು. ಅವರ ವಿವಾಹ ಯಶೋಧರೆಯೊಂದಿಗೆ ನಡೆದಿತ್ತು. ಅವರ ಮಗ ರಾಹುಲ ಎಂಬ ಮಗ ಜನಿಸಿದ. ಆದರೆ ಜೀವನ ದುಃಖಗಳಿಂದ ತಿಳಿದಿತ್ತು ಸ್ನೇಹಿತರೆ. ಅವರ ಜೀವನದಲ್ಲಿ ನಡೆದ 4 ದೃಶ್ಯಗಳಿಂದ ಅವರ ಜೀವನವನ್ನು ಮನಪರಿವರ್ತನೆಗೊಂಡಿತ್ತು. ಒಂದು ದಿನ ಅವರು ಅರಮನೆಯಿಂದ ಹೊರಗೆ ಹೋಗಿ ಆ 4 ದೃಶ್ಯಗಳು ನೋಡಿ ಅವರ ಜೀವನವೇ ಒಂದು ದುಃಖಮಯ ಅಂತ ನೋಡ್ತಾರೆ ಸ್ನೇಹಿತರೆ. ಆ 4 ದೃಶ್ಯಗಳು ಯಾವುದಪ್ಪ ಅಂದರೆ, ಒಂದು ವೃದ್ಧ ವ್ಯಕ್ತಿ, ಒಬ್ಬ ರೋಗಿ, ಮತ್ತು ಮೃತ ದೇಹ, ಅದೇ ರೀತಿ ಸನ್ಯಾಸಿಯ ಜೀವನ. ಇಲ್ಲಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಸನ್ಯಾಸಿಯ ಜೀವನ ಸ್ನೇಹಿತರೆ. ಇವುಗಳನ್ನು ನೋಡಿ ಜೀವನ ದುಃಖಮಯದಿಂದ ಅರಿತುಕೊಂಡ್ರು ಸ್ನೇಹಿತರೆ. ಅವರು ತ್ಯಾಗ ಮತ್ತು ತಪಸ್ಸುಗಳು. 29ನೇ ವಯಸ್ಸಿನಲ್ಲಿ ಅವರು ರಾಜ್ಯ ಭವನವನ್ನು ತ್ಯಜಿಸಿ ಸತ್ಯದ ಹುಡುಕಾಟದ ಹೋರಾಟವನ್ನು ಹಲವಾರು ವರ್ಷಗಳ ತಪಸ್ಸಿನ ನಂತರ ಬೋಧಿ ಮರದ ಕೆಳಗೆ ಧ್ಯಾನಿಸಿ ಜ್ಞಾನೋದಯ ಪಡೆದ ಸಿದ್ಧಾರ್ಥ ಮುಂದೆ ಬುದ್ಧನಾದನು. ಈ ಜ್ಞಾನೋದಯ ಬೋಧಗಯದಲ್ಲಿ ಸಂಭವಿಸಿತು. ಬುದ್ಧ ತತ್ವ ಜ್ಞಾನೋದಯವಾದ ನಂತರ ಅವರು ಬುದ್ಧ ಎಂದು ಕರೆಯಲಾಯಿತು. ಇಲ್ಲಿ ಬುದ್ಧನ ಮೂಲ ಹೆಸರು ಸಿದ್ಧಾರ್ಥ ನಂತರ ಬುದ್ಧನಾದ ಸ್ನೇಹಿತರೆ. ಬುದ್ಧ ಎಂದರೆ ಜ್ಞಾನ ಪಡೆದವರು, ಜ್ಞಾನ ಭಂಡಾರಿ ಅಂತ ಹೇಳಬಹುದು ಸ್ನೇಹಿತರೆ. ಪ್ರಮುಖ ಅಂದರೆ ನಿಮ್ಮೆಲ್ಲರ ಜೀವನದಲ್ಲಿ ಆಗಿರ್ಬೋದು, ಅಥವಾ ಪ್ರಮುಖ ಅವರ ಉಪದೇಶಗಳು ಯಾವ ರೀತಿ ಆಗಿರುತ್ತೆ ಅಂದರೆ, ಬುದ್ಧರು ಜನರಿಗೆ ಈ ಮಹತ್ವದ ವಿಷಯ ಅಥವಾ ತತ್ವಗಳನ್ನು ಬೋಧಿಸಿದರೆ ಸ್ನೇಹಿತರೆ. ಆ 4 ಆರ್ಯ ಸತ್ಯಗಳು ದುಃಖದ ಕಾರಣ, ದುಃಖ ನಿವೃತ್ತಿಗೆ ಮಾರ್ಗ, ಈ 4 ಆರ್ಯ ಸತ್ಯಗಳು ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಅಷ್ಟಾಂಗ ಮಾರ್ಗ, ಸಮೈಕ್ಯ ದೃಷ್ಟಿ, ಸಮೈಕ್ಯ ಸಂಕಲ್ಪ, ಸಮೈಕ್ಯ ವಾಕ್ಯ, ಸಮೈಕ್ಯ ಕರ್ಮ, ಸಮೈಕ್ಯ ಜೀವನ, ಸಮೈಕ್ಯ ಪ್ರಯತ್ನ, ಸಮೈಕ್ಯ ಸ್ಮೃತಿ, ಸಮೈಕ್ಯ ಸಮಾಧಿ, ಇವೆಲ್ಲ ಗೌತಮ್ ಬುದ್ಧರು ಬೋಧಿಸಿದ ಅಷ್ಟಾಂಗ ಮಾರ್ಗ ಅಂತ ಹೇಳ್ಬೋದು. ಅದೇ ರೀತಿ ಬೌದ್ಧ ಧರ್ಮ ಪ್ರಚಾರ. ಬುದ್ಧರು ತಮ್ಮ ಜೀವನವಿಡೀ ಧರ್ಮವನ್ನು ಪ್ರಚಾರ ಮಾಡಿದ್ದರು. ಅವರ ಮೊದಲ ಉಪದೇಶವನ್ನು ಸಾರನಾಥದ ಜಿಂಕೆ ವನದಲ್ಲಿ ನಡೆಯಿತು. ಮಹಾಪರಿನಿರ್ವಾಣ ಹೊಂದಿದ್ದರು ಸ್ನೇಹಿತರೆ. ಗೌತಮ್ ಬುದ್ಧರು ತಮ್ಮ 80ನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಅವರು ಮಹಾಪರಿನಿರ್ವಾಣ ಹೊಂದಿದ್ದರು. ಬೌದ್ಧ ಧರ್ಮದ ಪ್ರಭಾವ. ಬುದ್ಧರ ಉಪದೇಶಗಳಿಂದ ಬೌದ್ಧ ಧರ್ಮ ಪ್ರಭಾವಗೊಂಡು ಹಲವಾರು ದೇಶಗಳು, ಹಲವಾರು ಕಡೆ, ಭಾರತ ಸೇರಿದಂತೆ ಅನೇಕ ದೇಶಗಳ ಕಡೆ, ಚೀನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಮುಂತಾದ ದೇಶಗಳಲ್ಲಿ ಈ ಬೌದ್ಧ ಧರ್ಮ ವ್ಯಾಪಿಸುತ್ತೆ ಸ್ನೇಹಿತರೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲಾದರೂ ಹೇಳುವಾಗ ತಪ್ಪಾದರೆ ನಮಗೂ ತಿಳಿಸಿ, ಯಾಕಂದರೆ ನಾವು ನಿಮ್ಮಿಂದ ಕಲಿಯುವುದು ತುಂಬ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಮತ್ತೊಮ್ಮೆ ಧನ್ಯವಾದಗಳು.